Hello everyone, I welcome you to this video lesson. Today in this video, we shall learn an important speaking skill. Before going to let you know what that skill is, let me ask you a question. Do you want to make good and positive impressions on your new acquaintances? Do you want to make better connections in the future? If so, then the only better solution is to acquire the better speaking skills. One among them is to learn introducing oneself. Please watch this video till the end so that you will master the skill of introducing oneself. ಸ್ನೇಹಿತರೆ, ನಿಮಗೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಚಾನಲ್ಗೆ ನಿಮಗೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಈ ವಿಡಿಯೋ ಚಾನಲ್ ಮೂಲಕ ಈ ದಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಪೀಕಿಂಗ್ ಸ್ಕಿಲ್ಲನ್ನು ಕಲಿಯೋಣ. ಸ್ನೇಹಿತರೆ, ನಿಮ್ಮ ಹೊಸ ಅಕ್ವೈಂಟೆನ್ಸಸ್ ಅಂದರೆ ಹೊಸ ಪರಿಚಯಸ್ಥರ ಜೊತೆಗೆ ನಿಮ್ಮ ಒಂದು ಪಾಸಿಟಿವ್ ಮತ್ತು ಗುಡ್ ಇಂಪ್ರೆಷನ್ಸ್ ಇರಬೇಕು ಅಂತ ಇಷ್ಟಪಡ್ತೀರಲ್ವಾ? ಅಥವಾ ನಿಮ್ಮ ಫ್ಯೂಚರ್ ಕನೆಕ್ಷನ್ಸು ಬೆಟರ್ ಆಗಿರಬೇಕು, ಉತ್ತಮವಾಗಿರ್ಬೇಕು ಆಸೆ ಪಡ್ತೀರಲ್ವಾ? ಹಾಗಾದರೆ ಅದಕ್ಕೊಂದೇ ಒಂದು ಪರಿಹಾರ, ಸ್ಪೀಕಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಹಾಗಾದರೆ ಆ ಸ್ಪೀಕಿಂಗ್ ಸ್ಕಿಲ್ಸಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ದಿನ ಕಲಿಯುವಂಥದ್ದು ಏನಪ್ಪ ಅಂದರೆ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂತಕ್ಕಂಥದ್ದು. ನಾವು ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಅದು ಹೇಗೆ ಪರಿಚಯ ಮಾಡಿಕೊಡೋದು ಇಂಗ್ಲೀಷ್ ಭಾಷೆಯಲ್ಲಿ? ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಸುಲಭವಾದ ಇಂಗ್ಲೀಷಲ್ಲಿ ಬಹಳ ಸರಳವಾಗಿ ನಿಮಗೆ ಹೇಳ್ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತಪ್ಪದೇ ನೋಡಿ. ಆಗ ನೀವು ಇಂಗ್ಲೀಷಲ್ಲಿ ಸ್ವತಂತ್ರವಾಗಿ ಭಾಳ ಸುಲಲಿತವಾಗಿ ಇಂಟ್ರೊಡ್ಯೂಸ್ ಮಾಡೋದನ್ನ ಕಲಿತೀರಿ. ಕಲಿಯೋಕ್ಕೆ ಇಷ್ಟ ಇದೆಯಲ್ವಾ? ಎಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್, ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಪ್ರೊಫೆಸರ್ ವೆಂಕಟರಾಮ BR, assistant professor of English at Government First Grade College, Gudibande, Chikbalapur district. If you haven't subscribed to my channel as of now, please do subscribe immediately and also press the bell button for notifications so that you will get the updates on any kind of videos that I am going to upload into this channel. And also never forget to like this video and share it to your friends. ಸ್ನೇಹಿತರೆ, ನಾನು ಇದನ್ನ ಟಾಪಿಕ್ ಪ್ರಾರಂಭ ಮಾಡೋಕ್ಕೆ ಮುಂಚೆ ನನ್ನನ್ನು ಪರಿಚಯ ಮಾಡಿಕೊಡ್ತಾನೆ. ನಾನು ಪ್ರೊಫೆಸರ್ BR ವೆಂಕಟರಾಮ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಗುಡಿಬಂಡೆ. ಸ್ನೇಹಿತರೆ, ನೀವು ಈ ವಿಡಿಯೋ ಚಾನಲ್ಗೆ ಹೊಸಬರಾಗಿದ್ದರೆ, ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬೇಗನೆ ಈಗಲೇ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಗಂಟೆಯನ್ನು ಒತ್ತಿಬಿಡಿ. ನೀವು ನಿರಂತರವಾಗಿ ನಾನು ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಈ ವಿಡಿಯೋ ನಿಮ್ಗೆ ಚೆನ್ನಾಗಿರುತ್ತೆ, ಉಪಯುಕ್ತವಾಗುತ್ತೆ. ಇದನ್ನು ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡೋದು ಕೂಡ ಮರಿಬೇಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟುಡೇಸ್ ಟಾಪಿಕ್ ಆಫ್ ಡಿಸ್ಕಷನ್ ಈಸ್ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್. ಐ ಹೋಪ್ this is important from the point of view of examination and also for the personal growth. Please watch the video till the end. ಸ್ನೇಹಿತರೆ, ಇದರಿಂದ ಟಾಪಿಕ್ ಆಗಲಿ ಹೇಳಿದ್ದೇನೆ, ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂತಕ್ಕಂಥದ್ದು. ಇದು ಪರೀಕ್ಷಾ ದೃಷ್ಟಿಯಿಂದ ಮತ್ತು ನಮ್ಮ ನಿಜ ಜೀವನದಲ್ಲಿ ಒಂದು ಕೌಶಲ್ಯಗಳನ್ನು ಕಲ್ತ್ಕೊಳ್ಳಲಿಕ್ಕೆ ಬಹಳ ಅನುಕೂಲವಾಗತಕ್ಕಂಥ ಟಾಪಿಕ್ ಇದು. ಬಿಫೋರ್ ಗೋಯಿಂಗ್ ಟು ದ ಮೇನ್ ಟಾಪಿಕ್, ಲೆಟ್ ಮಿ ಗಿವ್ ಯು ಸಮ್ ಆಫ್ ದ ಸ್ಯಾಂಪಲ್ಸ್. ಪ್ಲೀಸ್ ಡು ವಾಚ್ ಎ ಫ್ಯೂ ಸ್ಯಾಂಪಲ್ಸ್ ಆಫ್ ಸೆಲ್ಫ್ ಇಂಟ್ರೊಡಕ್ಷನ್. Friends, you have watched this video clipping. This is a discussion between two students where one student by name Pooja is introducing to another student in the college by name Kavya. She used the word, "Hi, I am Pooja. I am in the 1stSem." Hi or he is a kind of greeting. It is used in the most informal situation. The reply has come from another friend, Kavya. She also uses the word, I am Kavya. I am in the BSA class. Thus, we come to know that this kind of introduction to one another is a kind of informal introduction, is a kind of informal in tone, and it is used between friends. ಸ್ನೇಹಿತರೆ, ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ದೀರಿ. ಈ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಪರಸ್ಪರ ಮಾತನಾಡ್ತಾ ಇದ್ದಾರೆ. ಇದೊಂದು ಫ್ರೆಂಡ್ಲಿ ಆಗಿರ್ತಕ್ಕಂಥ, ಇನ್ಫಾರ್ಮಲ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ. ಇವ್ರು ಬಳಸಕ್ಕಂಥ ಭಾಷೆ ಹೇಗೆ ಅಂತ ಹೇಳಿದ್ರೆ, ಐ ಆಮ್ ಪೂಜಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಹೇಳಿದ್ರೆ, ಇನ್ನೊಬ್ಬ ವಿದ್ಯಾರ್ಥಿ ಐ ಆಮ್ ಕಾವ್ಯ ಅಂತ ಹೇಳ್ತಾರೆ. ಬಹುಶಃ ಆ ಪದಗಳ ಬಳಕೆಯಲ್ಲೂ ಕೂಡ ಬಹಳಷ್ಟು ಇನ್ಫಾರ್ಮಾಲಿಟಿ, ಫ್ರೆಂಡ್ಲಿ, ಪರ್ಸನಲ್ ಆಟಿಟ್ಯೂಡ್ ಇದೆ. ಆ ದೃಷ್ಟಿಯಿಂದ ನಾವು ಇದನ್ನ ಇನ್ಫಾರ್ಮಲ್ ಟೋನ್ ಅಂತ ಕರಿತೀವಿ, ಅಥವಾ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಥರ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು informal introduction. Let us come to another video. My name is Pooja.
what is your name? Like Pooja, my name is Rania. These also a kind of informal. ಇದರಲ್ಲಿ ಪೂಜಾ ಅಂತಕ್ಕಂಥ ಮತ್ತೊಬ್ಬ ವಿದ್ಯಾರ್ಥಿ ಮೈ ನೇಮ್ ಇಸ್ ಪೂಜಾ ಅನ್ನೋ ಪದವನ್ನು ಬಳಸ್ತಾರೆ. ಹಿಂದಿನ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಐ ಆಮ್ ಪೂಜಾ ಅಂತ ಹೇಳಿರ್ತಕ್ಕಂಥ ವಾಕ್ಯ ಬೇರೆ ಇದೆ. ಈ ಒಂದು ವಾಕ್ಯದಲ್ಲಿ ಮೈ ನೇಮ್ ಇಸ್ ಪೂಜಾ ಅಂತಕ್ಕಂಥ ವಾಕ್ಯವನ್ನು ಬಳಸ್ತಾ ಇದ್ದಾರೆ. Look at this example. Here there is a student by name Sumitra. She uses the greeting good morning sir, and she replies I am Sumitra. She tells her name, and next point I am studying in my first year BCom. So to this the reply comes from the teacher or the principal of the institution. Good morning Sumitra, tell me what can I do for you. This is a reply from the principal. This indicates that it's a kind of formal communication, the formal in tone. ಆದ್ಮೇಲೆ ಈ ಒಂದು ಸನ್ನಿವೇಶ ನೋಡಿ, ಇಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ಒಬ್ಬ ವಿದ್ಯಾರ್ಥಿನಿ ಗುಡ್ ಮಾರ್ನಿಂಗ್ ಸರ್ ಐ ಆಮ್ ಸುಮಿತ್ರಾ ಅಂತ ಹೇಳಿ ಹೇಳ್ತಿದ್ದಾರೆ. ಅದು ಗುಡ್ ಮಾರ್ನಿಂಗ್ ಸರ್ ಅಂತಕ್ಕಂಥದ್ದು ಒಂದು ಫಾರ್ಮಲ್ ಆಗಿರ್ತಕ್ಕಂಥ ಗ್ರೀಟಿಂಗ್ ಆಗಿದೆ. ಐ ಆಮ್ ಸುಮಿತ್ರಾ ಅಂತಕ್ಕಂಥ ಅವ್ರು ಹೇಳುವ ಅವ್ರ ಹೆಸರನ್ನ ಪರಿಚಯ ಮಾಡೋ ವಿಧಾನ ಆಗಿದೆ. ಅದಕ್ಕೆ ಉತ್ತರವಾಗಿ ಒಬ್ಬ ಪ್ರಿನ್ಸಿಪಾಲ್ ಅಥವಾ ಟೀಚರ್ ಆಗಿರ್ತಕ್ಕಂಥವ್ರು ಏನು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಸುಮಿತ್ರಾ, ಟೆಲ್ ಮಿ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಹೇಳ್ತಾರೆ. ಇದು ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥವ್ರು ಅಥವಾ ಟೀಚರ್ ಆಗಿರ್ತಕ್ಕಂಥವ್ರು ಹೇಳುವಂತ ಒಂದು ಫಾರ್ಮಲ್ ಲ್ಯಾಂಗ್ವೇಜ್ ಆಗಿದೆ. Look at this clipping. Here there is a teacher. The teacher's name is Afrin Taj. The teacher wishes good morning students. It's a kind of greeting, and the use of good morning students is said to be in the formal style, and followed by that greeting she uses I am Professor Afrin Taj. She introduces her name, and then she also tells I am your teacher, I am your new English teacher. So she is telling many things in a very short and brief language. She also tells that I am from Bangalore. Likewise, a teacher is introducing herself to the students in a classroom, and the language is such a simple, and further we come to know that this is said to be the formal communication or formal introduction. ಸ್ನೇಹಿತರೆ, ಈ ಒಂದು ಉದಾಹರಣೆ ನೋಡಿ, ಇಲ್ಲೇ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಒಬ್ಬ ಟೀಚರ್ ಆಗಿರ್ತಕ್ಕಂಥವರು ತನ್ನ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತಮ್ಮನ್ನ ತಾವು ವಿದ್ಯಾರ್ಥಿಗಳು ಹೇಗೆ ಪರಿಚಯ ಮಾಡ್ಕೊಡ್ತಿದ್ದಾರೆ ಅನ್ನೋ ಅಬ್ಸರ್ವ್ ಮಾಡಿ. ಇಲ್ಲಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಅಂತಕ್ಕಂಥ ಒಂದು ಗ್ರೀಟಿಂಗ್ ಇದೆ ಅದರಲ್ಲಿ. ಅದ ನಂತರ ತಮ್ಮ ಹೆಸರನ್ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಐ ಆಮ್ ಪ್ರೊಫೆಸರ್ ಅಫ್ರಿನ್ ತಾಜ್, ಯುವರ್ ನ್ಯೂ ಇಂಗ್ಲಿಷ್ ಟೀಚರ್ ಅನ್ನೋದನ್ನ ಹೇಳಿದ್ದಾರೆ. ಅದ ನಂತರ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಅವರ ಪ್ಲೇಸ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಕೇವಲ 2-3 ಸಣ್ಣ ವಾಕ್ಯಗಳಲ್ಲಿ ಇಡೀ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ ಅವ್ರು ಬಳಸತಕ್ಕಂಥ ಭಾಷೆ ಬಹಳ ಫಾರ್ಮಲ್ ಆಗಿದೆ. ಉದಾಹರಣೆಗೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಅನ್ನೋ ಪದ, ಅದು ಆ ಪದಗಳೇ ಗ್ರೀಟಿಂಗ್ ವರ್ಡ್ಸ್ ಹೇಳ್ತವೆ, ಇದು ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಥವಾ ಫಾರ್ಮಲ್ ಟೋನಲ್ಲಿ ಇದೆ ಅಂತ. Now let's come to the question, what is self-introduction? Introducing oneself and others is an important aspect of communication. It refers to a clear, confident and concise introduction. Introducing oneself includes the name and essential details about them. A self-introduction is any form of interaction that tells who you are, what you do and what others need to know. ಸ್ನೇಹಿತರೆ, ಈಗ ಈ ವಿಡಿಯೋ ಲೆಸನಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದ್ರೆ ಸೆಲ್ಫ್ ಇಂಟ್ರೊಡಕ್ಷನ್ ಅಂದ್ರೆ ಏನು, ಅಥವಾ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂದ್ರೆ ಏನು ಅಂತ ಪ್ರಶ್ನೆ ಹಾಕೊಂಡಾಗ ನಮಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂತಕ್ಕಂಥದ್ದು ಅಥವಾ ಇಂಟ್ರೊಡ್ಯೂಸಿಂಗ್ ಅದರ್ಸ್ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕಮ್ಯುನಿಕೇಶನ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂತಕ್ಕಂಥದ್ದು ಒಂದು ಕ್ಲಿಯರ್ ಆಗಿರ್ತಕ್ಕಂಥ, ಕಾನ್ಫಿಡೆಂಟ್ ಆಗಿರ್ತಕ್ಕಂಥ, ಕಾನ್ಸಿಯಸ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಆಗಿರಬೇಕು. ಅದು ಅಷ್ಟೇ ಅಲ್ಲ, ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂತ ಹೇಳಿದ್ಮೇಲೆ ಅಲ್ಲಿ ಒಂದು ಹೆಸರು ಇರಬೇಕು, ಅಥವಾ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಒಂದಷ್ಟು ಮಾಹಿತಿ ಇರಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ತೇವೆ.
ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ತಗೊಂಡಾಗ ಅದರಲ್ಲಿ ಪ್ರಮುಖವಾಗಿ 3 ವಿಚಾರಗಳಿರಬೇಕು. ಏನಪ್ಪ ಅಂದರೆ ಹೂ ಯು ಆರ್, ವಾಟ್ ಯು ಡೂ ಆ್ಯಂಡ್ ವಾಟ್ ಅದರ್ಸ್ ನೀಡ್ ಟು ನೋ ಅಂತಕ್ಕಂಥ 3 ವಿಚಾರಗಳಿಗೆ ಉತ್ತರ ಹೇಳುತ್ತಾರೆ ಇರಬೇಕು. ಅದೊಂದು ಉತ್ತಮವಾಗಿರ್ತಕ್ಕಂಥ ಸೆಲ್ಫ್ ಇಂಟ್ರೊಡಕ್ಷನ್ ಆಗುತ್ತೆ. ಎ ಗುಡ್ ಸೆಲ್ಫ್ ಇಂಟ್ರೊಡಕ್ಷನ್ ಕವರ್ಸ್ ಆಲ್ 3 parts within a limited set of words, so people can understand who they are interacting with. It should explain one's identity, personality, and what things should be known to others. Thus, we must provide relevant information which paves the way for effective communication. Self-introduction ಅಂತ ಹೇಳಿದ್ಮೇಲೆ who you are, what you do, and what others need to know ಅಂತಕ್ಕಂಥ ಈ 3 ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪಿಸಬೇಕು. ಈ ಥರ ಈ 3 ವಿಚಾರಗಳನ್ನು ಪ್ರಸ್ತಾಪಿಸಬೇಕಾದ್ರೆ ಲಿಮಿಟೆಡ್ ಸೆಟ್ ಆಫ್ ವರ್ಡ್ಸ್ ಯೂಸ್ ಮಾಡಬೇಕು. ಅಷ್ಟೇ ಅಲ್ಲದೆ ಅದು ಜನರಿಗೆ ಅರ್ಥ ಆಗೋ ಥರ ಇರಬೇಕು. ಅವರು ನಾವು ಯಾರ ಜೊತೆ ಇಂಟ್ಯಾಕ್ಟ್ ಮಾಡ್ತಾ ಇದ್ವು ಅವ್ರಿಗೆ ಈಸಿಯಾಗಿ ಅರ್ಥ ಆಗೋ ಥರ ಇರಬೇಕು. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಐಡೆಂಟಿಟಿ ಪರಿಚಯ ಮಾಡ್ಕೊಳ್ಬೇಕು, ಪರ್ಸನಾಲಿಟಿ ಪರಿಚಯ ಮಾಡ್ಕೊಳ್ಬೇಕು, ಅವ್ರಿಗೆ ಏನನ್ನ ಹೇಳಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಪರಿಚಯ ಮಾಡ್ಕೊಳ್ಬೇಕು. ಆದ್ದರಿಂದ ನಾವು ಪ್ರೊವೈಡ್ ಮಾಡಬೇಕಾಗಿರ್ತಕ್ಕಂಥ ರೆಲೆವೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಸಹಾಯಕವಾಗಿರಬೇಕು. ಫ್ರೆಂಡ್ಸ್, let me tell you some of the tips for self-introduction. The right introduction is not too long or too short. The first and foremost point is that the very first thing you say when meeting people is greeting. Greet everyone or the audience to whom you are introducing yourself. You can have either a formal greeting or informal greeting. It depends on the situation you are in. The formal greeting, it may be having the words like hello, good morning, good afternoon, good evening, good day. In the informal situation, you use the greetings like hi, hey, yo, what's up, here. ನಾವು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋದಾಗ ಒಂದಷ್ಟು ಟಿಪ್ಸನ್ನು ನಾವು ತಿಳ್ಕೊಂಡಿರಬೇಕು. ಬಹುಶಃ ಈ ಟಿಪ್ಸನ್ನು 1 by 1 ಹೇಳ್ತಾ ಹೋಗ್ತಾನೆ. ಒಂದು 10 ಟಿಪ್ಸನ್ನು ಹೇಳ್ತೇನೆ. ಈ 10 ಟಿಪ್ಸನ್ನು ನೀವು ನೆನಪಿಟ್ಕೊಂಡ್ರೆ ಖಂಡಿತವಾಗಿಯೂ ಸಹ ಈ ಸೆಲ್ಫ್ ಇಂಟ್ರೊಡಕ್ಷನ್ ನಾವು ಯಶಸ್ವಿಯಾಗಿ ನಿರ್ವಹಿಸ್ಬೋದು. ಅಂತ ಉತ್ತಮವಾದ ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು ಬಹಳ ದೊಡ್ಡದಾಗೂ ಇರಲ್ಲ, ಬಹಳ ಚಿಕ್ಕದಾಗೂ ಇರಲ್ಲ ಅನ್ನೋ ಮಾತು ಹೇಳ್ತಾರೆ. ಒಂದು ಒಳ್ಳೆಯ ಸೆಲ್ಫ್ ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು ಕನಿಷ್ಠ ಈ ಅಂಶಗಳನ್ನು ಟಿಪ್ಸನ್ನು ಒಳಗೊಂಡಿರಬೇಕು. ಪ್ರತಿಯೊಬ್ಬರು ಕೂಡ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋದಾಗ ಅಥವಾ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋದಾಗ ಒಂದು ಗ್ರೀಟಿಂಗ್ ಪದವನ್ನು ಬಳಸಬೇಕು. ಏನು ಗ್ರೀಟಿಂಗ್ ಪದ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರನ್ನ ಆಡಿಯನ್ಸನ್ನು ಅಥವಾ ಯಾರನ್ನು ಮೀಟ್ ಮಾಡ್ತೀವಿ ಅವರನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ಗ್ರೀಟಿಂಗ್ ವರ್ಡ್ ಯೂಸ್ ಮಾಡ್ತೀವಿ. ಬಹುಶಃ ಆ ಗ್ರೀಟಿಂಗ್ ವರ್ಡ್ಸು ಫಾರ್ಮಲ್ ಆಗಿರ್ಬೋದು, ಇನ್ಫಾರ್ಮಲ್ ಆಗಿರ್ಬೋದು. ಹಾಗಾದರೆ ಯಾವುದು ಅಂತೇಳಿದ್ರೆ ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ಡೇ, ಇವೆಲ್ಲ ಪದಗಳು ಯೂಸ್ ಮಾಡ್ತೀವಿ. ಇನ್ಫಾರ್ಮಲ್ ಗ್ರೀಟಿಂಗ್ಸ್ ಅಂತ ಹೇಳೋದಾದ್ರೆ ಈ ಇನ್ಫಾರ್ಮಲ್ ಗ್ರೀಟಿಂಗ್ಸು ಬಹಳ ಪರಿಚಯಸ್ಥರು, ಆತ್ಮೀಯರು, ಆ ಬ್ಲಡ್ ರಿಲೇಷನ್ಸು, ಅಂತಹ ಸಂದರ್ಭಗಳಲ್ಲಿ ನಾವು ಅದನ್ನು ಇನ್ಫಾರ್ಮಲ್ ಗ್ರೀಟಿಂಗ್ಸನ್ನು ಬಳಸ್ತೀವಿ. ಅವುಗಳಲ್ಲಿ ಪ್ರಮುಖವಾಗಿ ಹಿ, ಹೇ, ಹಾಯ್, ಯೋ, ವಾಟ್ಸಪ್, ಹಿಯಾ, ಈ ಥರ ಕೆಲವು ಪದಗಳನ್ನು ಗ್ರೀಟಿಂಗ್ ವರ್ಡ್ಸನ್ನು ಬಳಸ್ತೀವಿ. Come to the second tip of introduction, that is introducing your name. Let me give some examples so that you could practice yourself by using these sentences in your real life. The first example, let me tell you, I am Muhammad. The second example is, this is Muhammad. The same person can be introduced in 2 ways, saying that I am Muhammad or this is Muhammad. The difference is very minor. Let me tell you the difference between these 2 sentences. So, I am Muhammad is most informal. This is Muhammad is also informal, but sometimes here the distance matters. For example, if I am speaking over the telephone, I say that the other person who is listening to other side is far away from me. In that context, I say this is Muhammad. And also we use another situation wherein there is a large gathering or auditorium or a convention center wherein we are presenting our name, wherein we are introducing ourselves. At the time you can say this is Muhammad rather than I am Muhammad. Okay, you got the difference. ಸ್ನೇಹಿತರೆ, ಎರಡನೇ ಬಹಳ ಪ್ರಮುಖವಾಗಿರತಕ್ಕಂಥ ಟಿಪ್ ಅಂತ ಹೇಳಿದ್ರೆ ಈ ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ಇಂಟ್ರೊಡ್ಯೂಸಿಂಗ್ ಯುವರ್ ನೇಮ್, ನಿಮ್ಮ ಹೆಸರನ್ನು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು. ಹೇಗೆ ಹೆಸರು ಪರಿಚಯ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಾನು 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಐ ಆಮ್ ಮೊಹಮ್ಮದ್ ಅಂತ ಹೇಳ್ಬೋದು, ದಿಸ್ ಈಸ್ ಮೊಹಮ್ಮದ್ ಅಂತ ಹೇಳ್ಬೋದು. ಐ ಆಮ್ ಮೊಹಮ್ಮದ್ ಅಂತಕ್ಕಂಥದ್ದು ಒಂದು ಮೋಸ್ಟ್ ಇನ್ಫಾರ್ಮಲ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್. ಅದು ದಿಸ್ ಈಸ್ ಮೊಹಮ್ಮದ್ ಅಂತ ಹೇಳ್ಬೋದು,
ಆದರೆ ಅದನ್ನು ಬಳಸೋ ಒಂದು ಸನ್ನಿವೇಶ ಏನಾಗಿರುತ್ತೆ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳು ಭೌತಿಕವಾಗಿ ದೂರ ಇದ್ದಾಗ ಬಳಸ್ತಕ್ಕಂಥ ಪದ. ಉದಾಹರಣೆ, ನಾನು ಟೆಲಿಫೋನಲ್ಲಿ ಮಾತನಾಡ್ತಾ ಇದ್ದೇನೆ, ಇನ್ನೊಬ್ಬ ದೂರ ಇರೋ ವ್ಯಕ್ತಿ ಹೇಳೋ ಸಂದರ್ಭದಲ್ಲಿ ದಿಸ್ ಈಸ್ ಮೊಹಮ್ಮದ್ ಅಂತ ಹೇಳೋದು ಸೂಕ್ತ ಅನಿಸುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ಸನ್ನಿವೇಶ ಅಂತ ಹೇಳಿದ್ರೆ, ದಿಸ್ ಈಸ್ ಮೊಹಮ್ಮದ್ ಅನ್ನೋ ಒಂದು ಪದ ಯಾವಾಗ ಸರಿಯಾದ ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಪರಿಚಯ ಮಾಡಿಕೊಡ್ತಕ್ಕಂಥವನ ಎದುರು ಅಥವಾ ಇರೋ ಜಾಗ ಒಂದು ಆಡಿಟೋರಿಯಂ ಆಗಿರುತ್ತೆ, ಒಂದು ಕನ್ವೆನ್ಷನ್ ಸೆಂಟರ್ ಆಗಿರುತ್ತೆ, ಅಲ್ಲಿ ಬಹಳ ದೊಡ್ಡ ಜನ ಸಮೂಹ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ದಿಸ್ ಈಸ್ ಮೊಹಮ್ಮದ್ ಅಂತ ಹೇಳೋದು ಸೂಕ್ತ ಅನಿಸುತ್ತೆ. ಅದರ ಬದಲಿಗೆ ಅಯಾ ಮೊಹಮ್ಮದ್ ಅಂತ ಹೇಳಿದ್ರೆ ಅಷ್ಟೊಂದು ಸೂಕ್ತ ಅನಿಸಲ್ಲ. ಆ ದೃಷ್ಟಿಯಿಂದ ಆ ಎರಡು ಪದಗಳು, ಎರಡು ಎಕ್ಸಾಂಪಲ್ಸ್ ವ್ಯತ್ಯಾಸ ಗಮನದಲ್ಲಿ ಇಟ್ಕೊಂಡು ನೀವು ಬಳಸಬಹುದು. ಲೆಟ್ಸ್ ಕಮ್ ದ ಥರ್ಡ್ ಟಿಪ್ ವಿತ್ ರೆಸ್ಪೆಕ್ಟ್ ಟು ಸೆಲ್ಫ್ ಇಂಟ್ರೊಡಕ್ಷನ್, ದಟ್ ಈಸ್ informing or disclosing our location. We can say by use of this phrase like I am from, I come from. See, the use is very common. I am from, I come from. There is a little bit difference between I am from and I come from. If you are quite far from the place where you are introducing, you can use the word come from. This come from implies the journey. ಸ್ನೇಹಿತರೆ, ಮೂರನೇ ಮುಖ್ಯವಾಗಿರ್ತಕ್ಕಂಥ ಟಿಪ್ಸ್ ಅಂತ ಹೇಳೋದಾದ್ರೆ ಅದು ನಮ್ಮ ಲೊಕೇಶನ್ಸನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಅದಕ್ಕೆ ನಾನು 2 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಐ ಆಮ್ ಫ್ರಮ್ ಅನ್ನೋದೊಂದು, ಐ ಕಮ್ ಫ್ರಮ್ ಅನ್ನೋದು ಮತ್ತೊಂದು. ಐ ಆಮ್ ಫ್ರಮ್ ಅಂತೇಳಿ ನಾವು ಒಂದು ಪ್ಲೇಸ್ನ ಹೆಸರು ಹೇಳ್ಬೋದು. ಐ ಕಮ್ ಫ್ರಮ್ ಅಂತೇಳಿ ನಾವು ಅದಕ್ಕೂ ಒಂದು ಪ್ಲೇಸ್ ಹೆಸರು ಹೇಳ್ಬೋದು. ಇವೆರಡಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಐ ಆಮ್ ಫ್ರಮ್ ಅಂತಕ್ಕಂಥದ್ದು ನಾವು ಈಗಾಗಲೇ ಇರ್ತಕ್ಕಂಥ ಊರಿನ ಹೆಸರು ಹೇಳ್ತೀವಿ, ಐ ಆಮ್ ಫ್ರಮ್ ಅಂತಕ್ಕಂಥದ್ದು. ಐ ಕಮ್ ಫ್ರಮ್ ಅಂತ ನಾವು ಹೇಳ್ಬೋದಾದ್ರೆ ಬಹುಶಃ ನಾವು ಬೇರೊಂದು ದೂರದ ಊರಿನಿಂದ ಬಂದು ಇಲ್ಲಿ ಸೆಟ್ಲ್ ಆಗಿ ಇರ್ತೀವಲ್ಲಮ್ಮ, ಆ ಸಂದರ್ಭದನ್ನು ಐ ಕಮ್ ಫ್ರಮ್ ಅಂತ ಹೇಳ್ತೀವಿ. ಸೊ ಕಮ್ ಫ್ರಮ್ ಇಂಡಿಕೇಟ್ಸ್ ಜರ್ನಿ ಅನ್ನೋ ಮಾತು ಹೇಳ್ತೀವಿ ಅದರಲ್ಲಿ. ಅಥವಾ ಫಾರ್ ಅವೇ ಪ್ಲೇಸ್ ನಾವು ಬಂದಿರತಕ್ಕ ಸಂದರ್ಭದಲ್ಲಿ ಐ ಕಮ್ ಫ್ರಮ್ ಅಂತ ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ನಾವು ಲೆಟ್ಸ್ ಕಮ್ ಟು ದ ಫೋರ್ತ್ ಟಿಪ್ ವಿತ್ ರೆಸ್ಪೆಕ್ಟ್ ಟು ದ ಸೆಲ್ಫ್ ಇಂಟ್ರೊಡಕ್ಷನ್, that is your position and company. I will give some example. Let me see. I am a manager at State Bank of India. ನಮ್ಮ ಪೊಸಿಷನ್ ಮತ್ತು ಕಂಪನಿಯನ್ನು ಹೀಗೆ ಹೇಳ್ಬೋದು. ಬಹುಶಃ ಅದು ಸುಲಭವಾಗಿದೆ. ಆ ರೀತಿ ಸೆಂಟೆನ್ಸನ್ನು ಬಳಸೋ ತಿಳ್ಕೊಳ್ಳಿ. The fifth important tip of introduction is it's about giving details about our education. We can give a brief introduction to our education. We can say like, I am in my 1stSem BSc. Or else we can say I am about to graduate, where you don't want to disclose whether you are passed or failed or which semester you are studying. You can use that pattern, that kind of structure. Or you can even say, if you are passed in graduation education, I have completed arts, commerce, science, engineering, medical, management, etc. degree. From, you can use name of the university or the board with a dash percentage of marks in the year dash year. ಈ ಸೆಲ್ಫ್ ಇಂಟ್ರೊಡಕ್ಷನಲ್ಲಿ 5ನೇ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ, ನೀವು ಎಜುಕೇಷನ್ ಡೀಟೇಲ್ಸನ್ನು ಅವ್ರಿಗೆ ಹೇಳುವಂಥದ್ದು. ಐ ಆಮ್ ಇನ್ ಮೈ 1stSem BSc ಅಂತ ಒಂದು ಸೆಂಟೆನ್ಸ್ ಕೊಟ್ಟ. ನಿಮಗೆ ಯಾವ ಸೆಮ್ಮಲ್ಲಿ ಓದ್ತಾ ಇದ್ದೀರಿ ಅನ್ನೋದನ್ನ ಅವ್ರಿಗೆ ಹೇಳಬೇಕಾಗಿಲ್ಲ ಬೇರೆಯವ್ರಿಗೆ. ಅದನ್ನು ಹೈಡ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪ್ಲಿ ಯು ಕ್ಯಾನ್ ಸೇ ಐ ಆಮ್ ಅಬೌಟ್ ಟು ಗ್ರಾಜ್ಯುಯೇಟ್, ಅಥವಾ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿದೆ. ಆವಾಗ ನಾವು ಬಳಸೋ ವಾಕ್ಯ ಐ ಹ್ಯಾವ್ ಕಂಪ್ಲೀಟೆಡ್ ಡ್ಯಾಶ್, ಅಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ದೀನಿ. ಆ ಬ್ಲ್ಯಾಂಕಲ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ BA, ಐ ಹ್ಯಾವ್ ಕಂಪ್ಲೀಟೆಡ್ MA, ಐ ಹ್ಯಾವ್ ಕಂಪ್ಲೀಟೆಡ್ MSc, ಯಾವುದಾದ್ರೂ ಸೇರಿಸ್ಕೊಳ್ಳಿ. Now let's come to the 6th and most important tip, that is about sharing our prior experience, if any. So you can use the phrase like I have dash years of experience. 6ನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಇಂಟ್ರೊಡಕ್ಷನ್, ಸೆಲ್ಫ್ ಇಂಟ್ರೊಡಕ್ಷನ್ ಟಿಪ್ಸ್ ಅಂತ ಹೇಳಿದ್ರೆ, ನಮ್ಮ ಉದ್ಯೋಗಕ್ಕೆ ಸಂಬಂಧಪಡ್ತಕ್ಕಂಥ ಅನುಭವವನ್ನು ಹೇಳ್ಕೊಳ್ತಕ್ಕಂಥದ್ದು. ಇದು ಉದ್ಯೋಗದ ಅನುಭವ ಇದ್ರೆ ಹೇಳ್ಬೋದು, ಇಲ್ಲಿದ್ರೆ ಆ ಫ್ರೇಸ್ ಅನ್ನ ಬಿಟ್ಬಿಡ್ಬೋದು. 7th important tip is to introduce our family. Example, I have a brother, I have a sister, I have a mom and a dad, I am from a family of 4, I am one of 4 siblings, I am an only child. Now let's come to the 8th tip with respect to self-introduction. That is sharing our areas of interest, hobbies, ideas and inspiration. Sometimes we require to share our areas of interest, hobbies, ideas and inspiration. For this area we can
use the example like, I am a big fan of Hindustani music. Or else we can say, my hobbies are reading, playing, cooking and gardening. ಎಂಟನೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಟಿಪ್ಸ್ ಅಂತ ಹೇಳೋದಾದರೆ, ನಾವು ನಮ್ಮ ಆಸಕ್ತಿಗಳನ್ನು, ಹಾಬೀಸನ್ನು, ಐಡಿಯಾಸನ್ನು, ಇನ್ಸ್ಪಿರೇಷನ್ನ ಹೇಳ್ಕೊಳ್ತಕ್ಕಂಥ ಒಂದು ವಾಕ್ಯವನ್ನು ಪರಿಚಯಿಸ್ಬೋದು. 9th tips with respect to the self-introduction. It is about sharing our age. We can use a sentence like, I am 19 years old, I am 25. I am in mid-20s. ಇನ್ನೊಂದು 9ನೇ ಪ್ರಮುಖವಾಗಿರ್ತಕ್ಕಂಥ ಒಂದು ಟಿಪ್ ಅಂತ ಹೇಳೋದಾದರೆ, ಬಹುಶಃ ಅದು ನಮ್ಮ ಏಜನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು. Now let's come to the last important tips where we are going to share our skill. If you are facing an interview for a job and such kind of sequence, here you are supposed to share your skills. ಸ್ನೇಹಿತರೆ, 10ನೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಟಿಪ್ ಅಂತ ಹೇಳೋದಾದರೆ, ನಾವು ನಮ್ಮ ಸ್ಕಿಲ್ಸನ್ನು ಹೇಳ್ಕೊಳ್ತಕ್ಕಂಥದ್ದು. ಲೆಟ್ ಮಿ ಗಿವ್ ಯು ಸಮ್ ಆಫ್ ದ ಯೂಸ್ಫುಲ್ ಫ್ರೇಸಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್. Friends, now let's come to the task. The task is that there is a question here. How you will answer this situation? For example, you are a first year student. On the first day of college, how would you introduce yourself to the other new students in your class? ಸ್ನೇಹಿತರೆ, ಈಗ ಒಂದು ಟಾಸ್ಕ್ ಅಂತ ಕೊಡ್ತಾ ಇದ್ದೇನೆ. ಈ ಟಾಸ್ಕಲ್ಲಿ ಒಂದು 6 ಪ್ರಶ್ನೆಗಳನ್ನು ಕೊಡ್ತೇನೆ. ಈ 6 ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಅಗತ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಬಹುಶಃ ಇದೇ ರೀತಿಯ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದು, ಅದಕ್ಕೆ ಉತ್ತರ ಸಹ ಇದೇ ರೀತಿಯಲ್ಲಿ ಬರೀಬಹುದು ಅಂತ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀನೊಬ್ಬ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದೆಯಾ? ನಿನ್ನ ಕಾಲೇಜಿನ ಮೊದಲ ದಿನದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ನೀನು ಹೇಗೆ ಪರಿಚಯ ಮಾಡಿಕೊಡ್ತೀಯಾ ಅಂತಕ್ಕಂಥ ಪ್ರಶ್ನೆ. The second question reads as, you are a first year student. On the first day of college, how would you introduce yourself to your English professor? For this, the model answer I have given here. ಸ್ನೇಹಿತರೆ, 2 ಪ್ರಶ್ನೆ ವಿಶ್ವವಿದ್ಯಾಲಯ ಮಟ್ಟದ ಪರೀಕ್ಷೆಗಳಲ್ಲಿ ಕೇಳು ಅಂತ ಹೇಳೋದಾದರೆ, ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ದೀರಿ. ನಿಮ್ಮ ಕಾಲೇಜಿನ ಮೊದಲನೇ ದಿನದಲ್ಲಿ ನಿಮ್ಮ ಇಂಗ್ಲಿಷ್ ಪ್ರೊಫೆಸರ್ಗೆ ಯಾವ ರೀತಿ ಪರಿಚಯ ಮಾಡಿಕೊಡ್ತೀರಿ ಅಂತ. The third question in this task is, you are a first year student. On the first day of your college, how would you introduce yourself to a hostel warden? For this, almost like introducing to a teacher, almost, but we can change some of the sentences. Remaining thing can be as it is. 3ನೇ ಪ್ರಶ್ನೆ ಈ ಟಾಸ್ಕ್ ಕೇಳೋದಂತಂದ್ರೆ, ನೀವೊಬ್ಬ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದೆ, ನಿಮ್ಮ ಕಾಲೇಜ್ನ ಫಸ್ಟ್ ಡೇ ಅಲ್ಲಿ ನೀವು ನಿಮ್ಮ ಹಾಸ್ಟೆಲ್ ವಾರ್ಡನ್ಗೆ ಯಾವ ರೀತಿ ಪರಿಚಯ ಮಾಡಿಕೊಡ್ತೀರಿ ಅಂತ. Come to the 4th question. The question reads as, how would you introduce yourself as an NSS volunteer in a pulse polio program? Let's come to the 5th question in this task. How would you introduce yourself as a cultural representative in an inter-college cultural fest? For this, the model answer is hello. Come to the 6th question. How would you introduce yourself as a captain of a team? For this, the answer is, ಒಂದು 6ನೇ ಪ್ರಶ್ನೆ ಕೂಡ 4-5 ಪ್ರಶ್ನೆಗಳ ತರನೇ ಇದೆ. ಇದು ಎದುರುಕೊಡಿದ್ದು ಕೂಡ ಇಲ್ಲಿ ನೀವು ಬಳಸಕ್ಕಂಥದ್ದು ಸಹಜವಾಗಿ ಅಲ್ಲಿ ಬಳಸಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಬಳಸ್ತಾ ಇದ್ದೀರಿ. ಒಂಚೂರು ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ, friends, now let's come to the model question that may be asked for your examination. In the examination, you will find a question like, do as director. The question will be like, introduce yourself to your classmates in college. That will be tested for 2 marks. Maybe another question will find, introduce yourself to the principal of your college. It's a kind of formal introduction. Another question is, introduce yourself to your class teacher. Another question that may be asked for your examination may be, it is your first day at the office. How do you introduce yourself to the manager? These are some of the things we have discussed in the
previous task so that you can find the answer for these questions. ಸ್ನೇಹಿತರೆ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮಾಡೆಲ್ ಕ್ವಶನ್ ಕೊಡೋದಾದರೆ ಈ ರೀತಿ ಮಾಡೆಲ್ ಕ್ವಶನ್ ಕೊಡ್ಬೋದು, ಕಲ್ತ್ಕೊಬೋದು. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪರೀಕ್ಷೆಗೆ ಇವೆಲ್ಲ ಕೂಡ ಬಹಳ ಉಪಯುಕ್ತಕರವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರ್ತವೆ. ಆದ್ದರಿಂದ ನಿಮ್ಮ ಪರೀಕ್ಷೆ ಯಶಸ್ವಿ ಆಗಲಿ. Friends, thank you very much for watching this video till now. And my appeal is again, please never forget to subscribe to this channel if you haven't. And also, please like this video and share with your friends. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಮ್ಮೆ ಧನ್ಯವಾದಗಳು. Let us meet in the next video for the next grammar topic. Thank you very much. Take care. Bye.